ಸುಧಾಮ ಬಡತನದಲ್ಲಿ ಹುಟ್ಟಿದವನು, ಆದರೆ ಕೃಷ್ಣ ರಾಜಮನೆತನದಲ್ಲಿ ಹುಟ್ಟಿದವನು. ಇವರಿಬ್ಬರ ಅಂತಸ್ತಿನಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದರೂ ಇವರ ಸ್ನೇಹಕ್ಕೆ ಯಾವ ತಡೆಯುವುದಿಲ್ಲ. ಇವರಿಬ್ಬರ ಸ್ನೇಹದ ಕಥೆ ನಮ್ಮ ಮುಂದಿನ ನಾಟಕ. ಈ ನಾಟಕವನ್ನು ಪ್ರಸ್ತುತಪಡಿಸುತ್ತಿರುವ ಮಕ್ಕಳು ಆರ್ನಾ ರಾಮ್, ಆವನಿ ಅಮಿತ್, ಅನನ್ಯ ನವಲೆ, ಅಪೂರ್ವ ಪಾಟೀಲ್, ನೀನಾ ಐಚಲ್ ಮತ್ತು ಸಾನ್ವಿ ಮಹೇಶ್. ನಾಟಕದ ಸಂಭಾಷಣೆ ಮತ್ತು ನಿರ್ದೇಶನ ವಿನುತಾ ಸುಶಾಂತ್. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಟೀಮ್ ಕನ್ನಡ ಕಣ್ಮಣಿಗಳು. ಅಳಬೇಡ ಮಗು, ಇವತ್ತು ಗಜ್ಜಿ ಕುಡಿದು ಮಲಗು. ನಾಳೆ ನಿನಗೆ ಒಳ್ಳೆ ಬೆಣ್ಣೆ, ಮೊಸರು, ಅನ್ನ ಕೊಡ್ತೀನಿ. ನೀನು ಅದನ್ನೇ ಹೇಳ್ದೆ. ಇಲ್ಲ ಮಗು, ನಾಳೆ ಖಂಡಿತ ಕೊಡ್ತೀನಿ. ಇವತ್ತು ಜಾಡ ಮಗು ಹಾಗೆ ಗಜ್ಜಿ ಕುಡಿದು ಮಲಗು. ಬಾ, ನಾನು ನಿಮಗೆ ಕತೆ ಹೇಳಿ ಮಲಗಿಸ್ತೀನಿ. ಇವತ್ತು ಭಿಕ್ಷೆ ಸಿಗ್ಲಿಲ್ವಾ? ಇಲ್ಲ. ನೋಡಿ, ಇನ್ನ ಭಿಕ್ಷೆ ಬೇಡಿ ಮನೆ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಕಷ್ಟದ ಸಮಯದಲ್ಲಿ ಮಿತ್ರರೇ ನೆರವಾಗುವರು. ಶ್ರೀಕೃಷ್ಣ ನಿಮ್ಮ ಮಿತ್ರ ಎಂದು ಹೇಳಿದ್ರಲ್ಲ, ಅವರ ಸಹಾಯವನ್ನು ಯಾಕೆ ಕೇಳಬಾರದು? ಅವೆಲ್ಲ ಬಾಲ್ಯದ ಮಾತು. ಚಿಕ್ಕವರಿದ್ದಾಗ ನಾನು ಮತ್ತೆ ಕೃಷ್ಣ ಗುರುಕುಲದಲ್ಲಿ ಒಟ್ಟಿಗೆ ಓದ್ತಿದ್ವಿ, ಆಟಾಡ್ತಿದ್ವಿ. ಈಗ ಕೃಷ್ಣ ದ್ವಾರಕೆಯ ದೊರೆ, ಅವನಲ್ಲಿ ನಾನಲ್ಲಿ. ನಮ್ಮ ನೆನಪು ಇರುತ್ತೋ ಇಲ್ವೋ ಹಂಗೆ. ನಮ್ಮ ಸ್ನೇಹನ ಹಾಳು ಮಾಡ್ಕೊಳ್ಳೋ ಕೆಲಸ ನಾನು ಮಾಡೋದಿಲ್ಲ. ನಿಮ್ಮ ಗೆಳೆತನದ ಬಗ್ಗೆ ಮಾತ್ರ ಕಾಳಜಿ ನಿಮಗೆ? ನಿಮ್ಮ ಹೆಂಡತಿ, ಹಸಿದ ಮಕ್ಕಳು, ಇವರ ಬಗ್ಗೆ ನಿಮ್ಮ ಕಾಳಜಿ ಇಲ್ಲ ಅಲ್ವೇ? ದಿನವಿಡೀ ನಿಮ್ಮ ಕೃಷ್ಣ ಹೀಗೆ ಹಾಗೆ ಅಂತ ಕೊಂಡಾಡ್ತಿರ್ತೀರಾ? ಹೋಗಿ ಆ ಕೃಷ್ಣನ ಸಹಾಯವನ್ನು ಬೇಡಿ. ಇಲ್ಲ ಅಂದ್ರೆ ಆ ಕೃಷ್ಣನ ಹೆಸರನ್ನು ನನ್ನ ಮುಂದೆ ಎತ್ಬೇಡಿ. ಸರಿ, ಹೋಗ್ತೇನೆ. ಆದ್ರೆ ಇಷ್ಟು ವರ್ಷಗಳ ನಂತರ ಮಿತ್ರನ ಭೇಟಿ ಮಾಡ್ತಾ ಇದ್ದೀನಿ. ಅವನಿಗಾಗಿ ಏನಾದರೂ ಕೊಂಡ್ಕೊ ಹೋಗುವ ಯೋಗ್ಯತೆಯೂ ಇಲ್ಲ ನನಗೆ. ಮನೆಯಲ್ಲಿ ಏನಾದರೂ ಇದೆಯಾ ಕೊಡೋದಕ್ಕೆ? ತಾಳಿ, ನೋಡ್ತೀನಿ. ಈ 3 ಹಿಡಿ ಅವಲಕ್ಕಿ ಬಿಟ್ಟು ಇನ್ನೇನೂ ಇಲ್ಲಲ್ಲ ಮನೆಯಲ್ಲಿ. ಅವಲಕ್ಕಿ? ಅದನ್ನೇ ಕೊಟ್ಕೊಡು. ಅವಲಕ್ಕಿ ಅಂದ್ರೆ ಕೃಷ್ಣನ್ಗೆ ಪಂಚಪ್ರಾಣ. ಸರಿ, ಹೊರಡ್ತೀನಿ. ಹಾ ಸರಿ, ಜೋಪಾನ.
ಕೃಷ್ಣನನ್ನು ಕಾಣಲು. ನಿನ್ನ ಮಿತ್ರ ಈ ಮನೆ ನಿನ್ನ ಅವಸ್ಥೆ ನೋಡ್ಕೊ. ನೀನು ಶ್ರೀಕೃಷ್ಣನ ಮಿತ್ರನೇ. ಮಿತ್ರತ್ವ ಸಮಾನದಲ್ಲಿ ಮಾತ್ರ ಸಾಧ್ಯ ಎಂದು ತಿಳಿಯದ ಮೂರ್ಖನೇ ನೀನು. ನಿನ್ನಂತಹ ಭಿಕ್ಷುಕ ದ್ವಾರಕೀಯಾಧಿಪತಿಯ ಮಿತ್ರನಾಗಲು ಹೇಗೆ ಸಾಧ್ಯ? ಹೌದಪ್ಪ, ನಾನು ದರಿದ್ರ ಬ್ರಾಹ್ಮಣ. ನನ್ನ ಮತ್ತು ದ್ವಾರಕಾಧಿಪತಿ ಕೃಷ್ಣನಲ್ಲಿ ಸಮಾನತೆ ಇರಲು ಸಾಧ್ಯವೇ ಇಲ್ಲ. ಆದರೂ ಒಂದೇ ಸಾರಿ ನನ್ನ ಸಂದೇಶನ ಕೃಷ್ಣನ್ಗೆ ತಲುಪಿಸ್ತೀಯಾ? ಅವನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ ಅಂತ ಒಂದೇ ಬಾರಿ ನನ್ನ ರಾಜನ್ಗೆ ಹೇಳ್ತೀಯಾ? ಸುಮ್ಮನೆ ನಮ್ ಸಮಯ ವ್ಯರ್ಥ ಮಾಡಬೇಡ, ಹೋಗಲಿಂದ. ಹಾಗೆ ಹೇಳ್ಬೇಡಪ್ಪ, ತುಂಬಾ ದೂರದಿಂದ ಬಂದಿದ್ದೀನಿ. ಒಂದೇ ಸಲ ಕೃಷ್ಣನ ನೋಡುವ ಅವಕಾಶ ಮಾಡಿಕೊಡು. ನಿನ್ನ ನೋಡಿದ್ರೆ ನಂಗೆ ಕರುಣೆ ಬರ್ತದೆ. ತಾಳು, ಮಹಾರಾಜರ ಬಳಿ ಕೇಳ್ ಬರ್ತೀನಿ. ಆದ್ರೆ ಮಹಾರಾಜರು ಏನ್ ಉಡುಗೊರೆ ಕೊಡ್ತಾರೋ ಅದ್ ನನ್ ಪಾಲ್ಗೆ, ತಿಳಿತಾ? ನನಗೆ ನನ್ನ ಗೆಳೆಯನ ದರ್ಶನ ಒಮ್ಮೆ ಮಾಡಿದ್ರೆ ಅಷ್ಟೇ ಸಾಕು. ತಾಳು. ಮಹಾರಾಜರಿಗೆ ಜಯವಾಗಲಿ. ತಮ್ಮನ್ನು ಭೇಟಿಯಾಗಲು ಒಬ್ಬ ಬಡ ಬ್ರಾಹ್ಮಣ ಬಂದಿದ್ದಾನೆ. ತಮ್ಮ ಗೆಳೆಯನೆಂದು ಹೇಳುತ್ತಿದ್ದಾನೆ. ತನ್ನ ಹೆಸರು ಸುಧಾಮನೆಂದು ಹೇಳುತ್ತಿದ್ದಾನೆ. ಯಾರು? ಸುಧಾಮನೆ? ನನ್ನ ಬಾಲ್ಯದ ಗೆಳೆಯ ಸುಧಾಮನೆ? ಹೇಳಿದ್ಯಾ ರುಕ್ಮಿಣಿ? ನನ್ನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ. ಅವನನ್ನು ಆದರದಿಂದ ಬರಮಾಡು. ಬೇಡ ಬೇಡ, ನಾನೇ ಹೋಗ್ತೀನಿ. ರುಕ್ಮಿಣಿ, ನೀನು ಬಾ. ನನ್ನ ಪ್ರಾಣದ ಗೆಳೆಯ ಸುಧಾಮ ಬಂದಿದ್ದಾನೆ. ಸುಧಾಮ, ಕೃಷ್ಣ, ಸುಧಾಮ, ಕೃಷ್ಣ, ಸುಧಾಮ, ಕೃಷ್ಣ. ಇಷ್ಟು ವರ್ಷಗಳಾದರೂ ನಮ್ಮ ನೆನಪು ಇಲ್ಲೂ ಇದೆಯೇನು? ನಿಮ್ಮ ಬಾಲ್ಯದ ಕಥೆಗಳನ್ನು ಸದಾ ನೆನಪಿಸ್ಕೋತಾ ಇರ್ತಾರೆ. ಇವರು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನನಗೆ ಯಾವಾಗಲೂ ಹೇಳ್ತಿದ್ರು, ನನ್ನ ಪ್ರಾಣ ಸ್ನೇಹಿತ ಸುಧಾಮ ನನ್ನನ್ನ ಭೇಟಿಯಾಗೂ ಬಂದೇ ಬರುತ್ತಾನೆ ಅಂತ. ಇಷ್ಟೇಕೆ ತರ ಮಾಡಿದೆ ಸುಧಾಮ? ನನ್ನ ನೆನಪು ನಿಂಗೆ ಬರ್ಲಿಲ್ವೇನು? ನಿನ್ನ ನೆನಪು ನನಗೆ ಸದಾಕಾಲ ಇತ್ತು. ಆದ್ರೆ ನಿನ್ನನ್ನು ಭೇಟಿಯಾಗಲು ಸಂಕೋಚ ಆಗ್ತಿತ್ತು. ನೀನು ದ್ವಾರಕಾಧೀಶ, ನಾನು ಬಡ ಬ್ರಾಹ್ಮಣ. ಓಹೋ, ಈಗ ಸಂಕೋಚ ಆಗ್ತಾ ಇದೆ ಅಲ್ವಾ? ಚಿಕ್ಕಂದಿನಲ್ಲಿ ನನ್ನನ್ನು ಬೆಣ್ಣೆ ಕದಿಯಲು ಮುಂದೆ ಮಾಡಿ ನಾನ್ ಕದ್ದಿದ್ದ ಬೆಣ್ಣೆ ಅಲ್ಲ ಇವನ್ ತಿಂತಿದ್ದ. ಅಮ್ಮ ನನಗೆ ಮಾತ್ರ ಬೈತಾ ಇದ್ಲು. ಹೇಗೆ ಪಾಪ. ಎಲ್ಲಿ ಗೆಳೆತನ ಇರತ್ತೋ ಅಲ್ಲಿ ಸಂಕೋಚಕ್ಕೆ ಜಾಗ ಇಲ್ಲ. ಬಾ ಗೆಳೆಯ, ಬಾ ಒಳಗೆ. ಅಯ್ಯೋ ಬೇಡ ಕೃಷ್ಣ, ನೀನು ದ್ವಾರಕೆಯ ಅಧಿಪತಿ. ನಮ್ಮಂತ ಭಿಕ್ಷುಕನ ಪಾದಸ್ಪರ್ಶ ಮಾಡುವೆನು? ಚಿಕ್ಕಂದಿನಲ್ಲಿ ನಿನ್ ಕಾಲು ಮುಗಿಸ್ತಿದ್ದ ಅಂತಿನ ಮಾತು ಬೇರೆ. ಈಗ ಕಾಲ ಬದಲಾಗಿದೆ. ನೀನು ರಾಜ, ನಾನು ಬಡಪಾಯಿ. ಕಾಲ ಬದಲಾಗಿರ್ಬೋದು, ಆದ್ರೆ ನಾವ್ ಬದಲಾಗಿಲ್ವಲ್ಲ. ನೀನು ಅದೇ ಸುಧಾಮ, ನಾನು ಅದೇ ಕೃಷ್ಣ. ಕಾಲಕ್ಕೆ ತಕ್ಕಂತೆ ಬದಲಾಗೋರ್ನ ಗೆಳೆಯರು ಅಂತಾರೇನು? ಬಹಳ ದೂರದಿಂದ ಬಂದಿದ್ದೀರಿ, ಬಹಳ ದಣಿದಿದ್ದೀರಿ. ಬನ್ನಿ ಊಟ ಮಾಡಿ. ನೀವಿಬ್ರು ಗೆಳೆಯರು ಹರಟೆ ಹೊಡಿರಿ, ನಾನು ಊಟ ಬರೀತೀನಿ.
ತಿಳಿದಿದೆ. ನೀನು ಹೇಳೇ ಇದ್ರು ನಾನು ಎಲ್ಲ ಬಲ್ಲೆ ಸುಧಾಮ. ನಿಲ್ಲಿ ಸ್ವಾಮಿ, ಈ ಅವಲಕ್ಕಿಯಲ್ಲಿ ನನಗೂ ಒಂದು ಪಾಲು ಇರಲಿ. ಎಲ್ಲ ನೀವೇ ತಿನ್ನೋದ್ರೇನು? ತುಂಬಾ ಚೆನ್ನಾಗಿದೆ ಅಲ್ವಾ? ನಾನಿನ್ನು ಹೊರಡ್ತೀನಿ ಕೃಷ್ಣ. ಸುಶೀಲ ಮತ್ತೆ ಮಕ್ಕಳು ನನ್ನನ್ನು ಕಾಯ್ತಾ ಇರ್ತಾರೆ. ತಾಳಿ ಅತ್ತಿಗೆ ಮತ್ತು ಮಕ್ಕಳಿಗೆ ನನ್ನ ಉಡುಗೊರೆಯನ್ನು ಕೊಡಿ. ನಾನಿನ್ನು ಹೊರಡ್ತೀನಿ ಕೃಷ್ಣ. ಹೋಗಿ ಬಾ ಗೆಳೆಯ. ನಿಲ್ಲು. ಒಳಗೆ ಹೋಗುವ ಮುಂಚೆ ಏನ್ ಹೇಳಿದ್ದೆ ನೆನ್ಪಿದ್ಯಾ? ಮಹಾರಾಜರು ಏನ್ ಉಡುಗೊರೆ ಕೊಟ್ಟಿದ್ರೋ ಅದೆಲ್ಲ ನನ್ ಪಾಲು. ನನ್ನ ಹೆಂಡತಿ ಮಕ್ಕಳು ಹಸ್ತಿದ್ದಾರೆ. ಅವ್ರಿಗಾಗಿ ಏನಾದ್ರೂ ಉಳಿಸು. ಹೊರಡು ಬಡ ಬ್ರಾಹ್ಮಣ. ನೀನ್ ಯಾಕೆ ಐಶ್ವರ್ಯ? ಹೊರಡು. ಕೃಷ್ಣ, ಇದೇನು ನಿನ್ನ ಪರೀಕ್ಷೆ? ನಾನು ಮನೆಗೆ ಹೇಗೆ ಹೋಗಲಿ? ನನ್ನ ಹೆಂಡತಿ ಮಕ್ಕಳು ಹೇಗೆ ಎದುರಿಸಲಿ? ಕೃಷ್ಣ, ವಾಸುದೇವ, ದಾರಿಯಲ್ಲಿ ಏನಾದ್ರೂ ಭಿಕ್ಷೆ ಮಾಡಿ ಸಿಗುವಂತೆ ಮಾಡು. ನನ್ನ ಗುಡಿಸಲು ಏನಾಯ್ತು? ಸುಶೀಲಾ, 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 ಸುಶೀಲಾ. ಭದ್ರ ಸ್ವಾಮಿ, ನೀವು ಹೋದ ಮೇಲೆ ಒಂದು ದೊಡ್ಡ ಪವಾಡವೇ ನಡೆದು ಹೋಯಿತು ಸ್ವಾಮಿ. ನಾವೆಲ್ಲ ಹಸಿದು ಮಲಗಿದ್ರು. ಕನಸಿನಲ್ಲಿ ಕೃಷ್ಣ ರುಕ್ಮಿಣಿ ಬಂದಿದ್ರು. ಸುಶೀಲ, ಸುಧಾಮ, ನಿಮ್ಮ ದಾರಿದ್ರ್ಯ ಕಳೆಯಿತು, ನಿಮ್ಮ ಪರೀಕ್ಷೆ ಫಲಿಸಿತು, ತಥಾಸ್ತು ಎಂದರು. ನಾನು ಕಣ್ಣು ತೆರೆದು ನೋಡಿದೆ, ನಾವೆಲ್ಲ ಈ ಅರಮನೆಯಲ್ಲಿ ಇದ್ದವು. ಯಥಾ ಪವಾಡ! ನಿಮ್ಮ ಶ್ರೀಕೃಷ್ಣನ ಲೀಲೆ ನಿಜವಾಗಿಯೂ ಅಪಾರ. ಕೃಷ್ಣ, ನನ್ನ ಗೆಳೆಯ, ನಾನು ಹೇಳ್ದೆ ಇದ್ದ ಮಾತನ್ನು ಕೇಳಿಸಿಕೊಂಡೆ. ನನ್ನ ಮನಸ್ಸಿನವನು ಅರಿತು ನನಗೆ ಸಹಾಯ ಮಾಡಿದೆ. ಕೃಷ್ಣ, ನೀನು ನಿಜವಾಗಿಯೂ ಸರ್ವಾಂತರ್ಯಾಮಿ. ನಿನ್ನ ಲೀಲೆ ಅಪಾರ.